ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರ್ 5 ಇದೆ ಲೆಸನ್ ಕಂಪ್ಲೀಟ್ ಆಗಿತ್ತು. ಈ ಲೆಸನ್ನ ಟೆಕ್ಸ್ಟ್ ಬುಕ್ ಇನ್ ಟೆಕ್ಸ್ಟ್ ಕ್ವಶನ್ಸ್ ಮತ್ತು ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಪೇಜ್ ನಂಬರ್ 59 ಇರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಹೂ ಡಿಸ್ಕವರ್ಡ್ ಸೆಲ್ ಆ್ಯಂಡ್ ಹೌ? ಜೀವಕೋಶವನ್ನು ಯಾರು ಕಂಡುಹಿಡಿದಿತ್ತು ಮತ್ತು ಹೇಗೆ ಕಂಡುಹಿಡಿದ್ರು? The cell were discovered in 1665 by an English botanist, Robert Hooke. ಏನು, ಈ ಜೀವಕೋಶವನ್ನು 1665ರಲ್ಲಿ ಒಬ್ಬ ಇಂಗ್ಲಿಷ್ ಬೊಟಾನಿಸ್ಟ್ ಅಂದರೆ ಸಸ್ಯಶಾಸ್ತ್ರಜ್ಞರು, ಬೊಟಾನಿಸ್ಟ್ ಅಂದರೆ ಸಸ್ಯಶಾಸ್ತ್ರಜ್ಞರು ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಏನು ಮಾಡಿದ್ರು, ಮೊಟ್ಟ ಮೊದಲ ಬಾರಿಗೆ ಈ ಜೀವಕೋಶವನ್ನು ಕಂಡುಹಿಡಿದಿದ್ದು. He used a primitive microscope to observe cell in a cork slice. ಫಸ್ಟ್ ಆಫ್ ಆಲ್ ಇವರು ಏನನ್ನ ಉಪಯೋಗಿಸಿದ್ರು? ಮೈಕ್ರೋಸ್ಕೋಪ್, ಪ್ರಿಮಿಟಿವ್, ಒಂದು ಸರಳ ಸೂಕ್ಷ್ಮದರ್ಶಕವನ್ನು ಉಪಯೋಗಿಸಿ ಆ ಸೂಕ್ಷ್ಮದರ್ಶಕದ ಮೂಲಕ ಕಾರ್ಕ್ ಸ್ಲೈಸ್, ಒಂದು ಜೇನುಗೂಡಿನಂತಹ ರಚನೆ, ಬೆಂಡಿನ ಕಾರ್ಕ್ಗಳು ಬರ್ತಾವಲ್ಲ, ಈ ಥರ್ಮಾಕೋಲ್ ಬೆಂಡು, ಆ ರೀತಿ ಕೋಣೆಗಳಿರ್ತಕ್ಕಂತಹ ಸ್ಲೈಸ್, ಆ ರಚನೆಯನ್ನು ನೋಡಿದ್ರು. ಆ ರಚನೆಯನ್ನೇ ಅವರು ಸೆಲ್, ಕೋಣೆಗಳು, ಸಣ್ಣ ಸಣ್ಣ ಕೋಣೆಗಳನ್ನೇ ಸೆಲ್, ಜೀವಕೋಶ ಅಂತೇಳಿ ಹೆಸರಿಟ್ರು. ಸಿ ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ, ವೈ ಇಸ್ ದ ಸೆಲ್ ಕಾಲ್ಡ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್? ಸೆಲ್, ವೈ ಅಂದರೆ ಜೀವಕೋಶವನ್ನು ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತೇಳಿ ಏನಕ್ಕೆ ಕರಿತೀವಿ? ಯಾಕೆ ಅದನ್ನು ಆ ರೀತಿ ಕರಿತೀವಿ? ಸೆಲ್ಸ್ ಕನ್ಸ್ಟಿಟ್ಯೂಟ್ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಏನು, ಜೀವಕೋಶವು ಅನೇಕ ಘಟಕಗಳನ್ನು ಹೊಂದಿದೆ. ಯಾವುದ್ಯಾವುದರಲ್ಲಿ? ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಅನೇಕ ಘಟಕಗಳನ್ನು ಹೊಂದಿದ್ದು. ವೇರಿಯಸ್ ಕಾಂಪೋನೆಂಟ್ಸ್. ಎ ಸೆಲ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲೈಫ್. ಸೆಲ್ ಅನ್ನೋದು, ಜೀವಕೋಶ ಅನ್ನೋದು ಒಂದು ಚಿಕ್ಕದಾದಂತಹ ಒಂದು ಘಟಕ, ಜೀವಿಯ ಪ್ರಮುಖ ಘಟಕ, ಜೀವಿಯ ಚಿಕ್ಕದಾದಂಥ ಒಂದು ಪ್ರಮುಖ ಘಟಕವಾಗಿದೆ. ಆ್ಯಂಡ್ ಇಸ್ ಕೇಪಬಲ್ ಆಫ್ ಆಲ್ ಲಿವಿಂಗ್ ಫಂಕ್ಷನ್ಸ್. ತುಂಬ ಚಿಕ್ಕದಾದಂತಹ ಘಟಕ ಆದರೂ ಸಹ ಅದು ಎಲ್ಲ ರೀತಿಯ ಜೀವಿಗಳಲ್ಲಿ ಜೀವಿಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವ ಕೇಪಬಿಲಿಟಿ, ಆ ಸಾಮರ್ಥ್ಯವನ್ನು ಹೊಂದಿದೆ. ಜೀವಿಗಳಲ್ಲಿ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು? ಸೆಲ್ಸ್, ಜೀವಕೋಶ. ಸೆಲ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ಈ ಸೆಲ್, ಜೀವಕೋಶ ಅನ್ನೋದೇನು? ಜೀವಿಯ ಒಂದು ಪ್ರಮುಖ ಬಿಲ್ಡಿಂಗ್ ಬ್ಲಾಕ್ ಆಫ್ ಲೈಫ್, ಜೀವಿಯ ಒಂದು ಕಟ್ಟಡ ಇದ್ದಂತೆ. ದಿಸ್ ಈಸ್ ದ ರೀಸನ್ಸ್ ವೈ ಸೆಲ್ ಆರ್ ರೆಫರ್ಡ್ ಟು ಆಸ್ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಈಗ ಸ್ಟ್ರಕ್ಚರಲ್ ಅಂದರೆ ಸೆಲ್ಗೆ ಯಾಕೆ ಬೇಸಿಕ್ ಸ್ಟ್ರಕ್ಚರ್, ಅದು ಒಂದು ನಿರ್ದಿಷ್ಟವಾದ ರಚನೆ, ಸ್ಟ್ರಕ್ಚರನ್ನು ಹೊಂದಿದೆ. ಆ್ಯಂಡ್ ಫಂಕ್ಷನ್, ಅದು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತೆ. ಅರ್ಥಾಯ್ತಾ? ನಿರ್ದಿಷ್ಟ ರಚನೆಯನ್ನು ಹೊಂದಿದ್ದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂತಹ ಈ ಒಂದು ಜೀವಕೋಶಕ್ಕೆ ನಾವು ಜೀವಿಯ ಪ್ರಮುಖ ಘಟಕ ಅಂತೇಳಿ ಕರೆಯೋದು. ಆಲ್ ಸೆಲ್ಸ್ ವೇರಿ ಇನ್ ದೇರ್ ಶೇಪ್, ಸೈಜ್ ಆ್ಯಂಡ್ ಆಕ್ಟಿವಿಟಿ ದೇ ಪರ್ಫಾರ್ಮ್. ಪ್ರತಿಯೊಂದು ಜೀವಕೋಶವು ತನ್ನದೇ ಆದ ವಿವಿಧ ಆಕಾರ, ರಚನೆ ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿದೆ. In fact, the shape and size of the cell is related to the specific function they perform. ಅದಲ್ಲದೆ ಪ್ರತಿಯೊಂದು ಜೀವಕೋಶದ ಆಕಾರ ಮತ್ತು ರಚನೆಯು ಅವುಗಳು ನಿರ್ವಹಿಸುವ ಕಾರ್ಯಚಟುವಟಿಕೆಯ ಮೇಲೆ ಅವುಗಳ ರಚನೆ ಮತ್ತು ಆಕಾರ ಒಳಗೊಂಡಿರುತ್ತೆ. ಅದಾಯ್ತಾ? ಪ್ರತಿಯೊಂದು ಜೀವಕೋಶಕ್ಕೂ ತನ್ನದೇ ಆದ ರಚನೆ, ತನ್ನದೇ ಆದ ಆಕಾರ, ಶೇಪ್, ಸೈಜ್ ಇದೆ. ಅದಾಯ್ತಾ? ಆದರೆ ಗಾತ್ರ, ಆಕಾರ ಎಲ್ಲ, ಆದರೆ ಅವುಗಳು ಆ ಆಕಾರ ಮತ್ತು ಗಾತ್ರಕ್ಕೆ ತಕ್ಕಂತೆ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತೆ. ಹಾಗೂ ಹೇಳ್ಬೋದು, ಅವುಗಳ ಕಾರ್ಯಚಟುವಟಿಕೆಗಳಿಗೆ ಅನುಗುಣವಾಗಿ ಅವುಗಳ ರಚನೆ ಮತ್ತು ಆಕಾರ, ಗಾತ್ರ ಹೊಂದಿರುತ್ತೆ. ಓಕೆ, ಸಿ ನೆಕ್ಸ್ಟ್ ಪೇಜ್ ನಂಬರ್ 61 ಇರ್ತಕ್ಕಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಅದರಲ್ಲಿ ಕ್ವಶನ್ ನಂಬರ್ 1 ನೋಡಿ,
ಹೌ ಡು ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್? ಅಂದರೆ ಒಂದು ಜೀವಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ನೀರು ಹೇಗೆ ಒಳಕ್ಕೆ ಹೊರಕ್ಕೆ, ಜೀವಕೋಶದ ಒಳಗೆ ಮತ್ತು ಹೊರಗೆ ಚಲಿಸುತ್ತೆ, ಡಿಸ್ಕಸ್ ಮಾಡಿ, ಅದನ್ನು ವಿವರಿಸಿ ಅಂತೇಳಿ ಕೇಳ್ತೀವಿ. The cell membrane is selectively permeable membrane and regulates the movement of substances in and out of the cell. Cell membrane ಅಂದರೆ ಕೋಶ ಪೊರೆಯು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ಆಸ್ಮೋಸಿಸ್ ಅಂತ ಕೇಳಿದ್ದೀರಲ್ವಾ, ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೇನು? ಪ್ರತಿಯೊಂದು ಜೀವಕೋಶದ ಪೊರೆಯು ಏನು ಒಂದು ಪೊರೆಯಿಂದ ಆವೃತವಾಗಿರುತ್ತೆ. ಇದೇನು ಮಾಡುತ್ತೆ? ರೆಗ್ಯುಲೇಟ್ಸ್ ದ ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್. ಆ ಪರಾಗಮ್ಯ ಪೊರೆ ಏನು ಮಾಡುತ್ತೆ? ವಸ್ತುಗಳ ಚಲನೆಯನ್ನು ನಿರ್ವಹಿಸೋದಕ್ಕೆ, ಅಂದರೆ ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಹೋಗೋದಕ್ಕೆ, ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್ ಮೂಮೆಂಟ್ ಆಗೋದಕ್ಕೆ, ಚಲಿಸುವಂತೆ ಸಹಾಯ ಮಾಡುತ್ತೆ. ಅರೆ ಪರಾಗಮ್ಯ ಪೊರೆ ಅಥವಾ ಪರಾಗಮ್ಯ ಪೊರೆ ಏನು ಮಾಡುತ್ತೆ? ಜೀವಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳು ಚಲಿಸುವಂತೆ ಸಹಾಯ ಮಾಡುತ್ತೆ. ಮೂಮೆಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಹಾಗಾದರೆ ಜೀವಕೋಶಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಚಲನೆ ಹೇಗಿರುತ್ತೆ ಅಂತೇಳಿ ನೋಡೋಣ. CO2 ಈಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಸೆಲ್ಯುಲಾರ್ ರೆಸ್ಪಿರೇಷನ್. ಯಾವ ಸಮಯದಲ್ಲಿ CO2 ಬಿಡುಗಡೆ ಆಗೋದ್ರಲ್ಲಿ? ಸೆಲ್ಯುಲಾರ್ ರೆಸ್ಪಿರೇಷನ್, ಕೋಶೀಯ ಉಸಿರಾಟ. ನಾವು ಉಸಿರಾಟ ಕ್ರಿಯೆ ನಡೆಸಬೇಕಾದ್ರೆ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ನ ಹೊರಗಡೆ ಬಿಡ್ತೀವಿ. ಈ ರೀತಿ ಕೋಶೀಯ ಉಸಿರಾಟ ಕ್ರಿಯೆ ನಡಿಬೇಕಾದ್ರೆ CO2 ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. Therefore, it is present in high concentration inside the cell. ಅದಲ್ಲದೆ ಏನು, ಇದು ಯಾವ ರೂಪದಲ್ಲಿ ನಮ್ಮ ದೇಹದೊಳಗಡೆ ಇರುತ್ತೆ? ಅಧಿಕ ಹೈ ಕಾನ್ಸಂಟ್ರೇಷನ್, ಪ್ರಬಲ ಆಮ್ಲವಾಗಿ ನಮ್ಮ ಜೀವಕೋಶದಲ್ಲಿ ಇರುತ್ತೆ. ದಿಸ್ ಕಾರ್ಬನ್ ಡೈಆಕ್ಸೈಡ್ ಮಸ್ಟ್ ಬಿ ಎಕ್ಸರ್ಟೆಡ್ ಔಟ್ ಆಫ್ ದ ಸೆಲ್. ಈ ರೀತಿ ಅಧಿಕ ಒತ್ತಡದಲ್ಲಿ ಪ್ರಬಲವಾದಂತಹ ಈ ಇಂಗಾಲದ ಡೈಆಕ್ಸೈಡ್ ಏನಾಗುತ್ತೆ? ನಮ್ಮ ಜೀವಕೋಶಗಳಿಂದ ಹೊರಬರುತ್ತೆ. ಅದಾയത് ಉಸಿರಾಟ ಕ್ರಿಯೆ ನಡಿಬೇಕಾದ್ರೆ ಏನಾಗುತ್ತೆ? ನಾವು ತಿಂದಂಥ ಆಹಾರ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ವಾಟರ್ ಮತ್ತು ಇಂಗಾಲದ ಡೈಆಕ್ಸೈಡ್ನ ಬ್ರೇಕ್ ಡೌನ್ ಮಾಡುತ್ತೆ. ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ? ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಹೊರ ಬರುತ್ತೆ. ಆ ರೀತಿ ಹೊರ ಬಂದಾಗ ಇಂಗಾಲದ ಡೈಆಕ್ಸೈಡ್ ನಮ್ಮ ಉಸಿರಾಟದ ಮೂಲಕ ಹೊರ ಬರುತ್ತೆ. ವೇಸ್ಟೇಜ್ ಆಫ್ ವಾಟರ್ ಯೂರಿನ್ ಮೂಲಕ ಹೋಗುತ್ತೆ. ಅರ್ಥ ಆಗ್ತಾ? ಇನ್ ದ ಸೆಲ್ಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ದ ಕಾನ್ಸಂಟ್ರೇಷನ್ ಆಫ್ CO2 ಇಸ್ ಲೋ ಆ್ಯಸ್ ಕಂಪೇರ್ಡ್ ಟು ದಟ್ ಆಫ್ ಇನ್ಸೈಡ್ ದ ಸೆಲ್. ನೀನು ವಾತಾವರಣದ ಒತ್ತಡಕ್ಕೆ ಕಂಪೇರ್ ಮಾಡಿದ್ರೆ ಪ್ರಬಲವಾದಂಥ ಕಾರ್ಬನ್ ಡೈಆಕ್ಸೈಡು ಲೋ ಆ್ಯಸ್ ಕಂಪೇರ್ಡ್ ಟು ದಟ್ ಆಫ್ ಇನ್ಸೈಡ್. ಜೀವಕೋಶದ ಒಳಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನು ಕಡಿಮೆ ಒತ್ತಡದಲ್ಲಿ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ದೇರ್ಫೋರ್ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಡಿಫ್ಯೂಷನ್, ಅಂದರೆ ನಮಗೆ ಗೊತ್ತು ಡಿಫ್ಯೂಷನ್ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ಗೆ ದ ಸಬ್ಸ್ಟೆನ್ಸಸ್ಗೆ ಮೂವ್ ಅಂತ. ಇಲ್ಲಿ ನಮ್ಮ ಜೀವಕೋಶದೊಳಗೆ ನಮ್ಮೊಳಗಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹೊರಗಡೆ ವಾತಾವರಣದ ಎನ್ವಿರಾನ್ಮೆಂಟ್, ಪರಿಸರಕ್ಕೆ ಹೋಲಿಸ್ಕೊಂಡ್ರೆ ಹೊರಗಿನ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಜೀವಕೋಶದ ಒಳಗಡೆ ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ? ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಡಿಫ್ಯೂಷನ್ ವಿಸರಣೆ ಹೋಲಿಸ್ಕೊಂಡ್ರೆ ವಿಸರಣೆ, CO2 moves from the region of higher concentration towards the region of lower concentration. ಅದಾಯ್ತು, ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಹೋಗುತ್ತೆ. ಕಾನ್ಸಂಟ್ರೇಷನ್ ಇಸ್ ಲೋ. ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಅಧಿಕವಾಗಿರೋದ್ರಿಂದ ಹೈಯರ್ ಕಾನ್ಸಂಟ್ರೇಷನಿಂದ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್, ಪ್ರಕೃತಿಗೆ, ಎನ್ವಿರಾನ್ಮೆಂಟ್ಗೆ, ಔಟ್ಸೈಡ್ ದ ಸೆಲ್, ಜೀವಕೋಶದ ಹೊರಭಾಗಕ್ಕೆ ಬರುತ್ತೆ. ಸಿಮಿಲರ್ಲಿ O2 ಅಂದರೆ ಆಕ್ಸಿಜನ್ ಎಂಟರ್ಸ್ ದ ಸೆಲ್. ಅದೇ ರೀತಿ ವಾತಾವರಣದಲ್ಲಿ ಆಮ್ಲಜನಕ O2 ಅಧಿಕವಾಗಿರುತ್ತೆ. ಅದೇನು ಮಾಡುತ್ತೆ? ನಮ್ಮ ಜೀವಕೋಶಗಳಿಗೆ ಎಂಟರ್ ಆಗುತ್ತೆ, ಒಳ ಭಾಗಕ್ಕೆ ಬರುತ್ತೆ ಕಡಿಮೆ ಸಾಂದ್ರತೆಯಲ್ಲಿ. ಅರ್ಥ ಆಯ್ತಾ? O2 ಎಂಟರ್ಸ್ ದ ಸೆಲ್ ಬೈ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್. ಅದು ಸಹ ಡಿಫ್ಯೂಷನ್ ಮೂಲಕ ಏನಾಗುತ್ತೆ? ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕವು ನಮ್ಮ ದೇಹದ ಜೀವಕೋಶದ ಒಳಭಾಗಕ್ಕೆ ಸೇರುತ್ತೆ. when the concentration of O2 inside the cell is low as compared to its surroundings. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದರೆ
ನಮ್ಮ ದೇಹದ ಒಳಗಿರ್ತಕ್ಕಂಥ ಜೀವಕೋಶಗಳಿಗೆ ಕಂಪೇರ್ ಮಾಡಿದ್ರೆ ವಾತಾವರಣದಲ್ಲಿ ಅಧಿಕ ಪ್ರಮಾಣದ ಆಮ್ಲಜನಕ ಇರುತ್ತೆ. ಹಾಗಾಗಿ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿರುತ್ತೆ ವಾತಾವರಣದಲ್ಲಿ. ಆ ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ ಅಂದರೆ ನಮ್ಮ ಬಾಡಿಯ ಜೀವಕೋಶಗಳು, ನಮ್ಮ ದೇಹದ ಜೀವಕೋಶಗಳು ಏನು ಮಾಡುತ್ತೆ, ಆಮ್ಲಜನಕವನ್ನು ಹೀರ್ಕೊಳ್ಳುತ್ತೆ ಥ್ರೂ ದ ಪ್ರೊಸೆಸ್ ಆಫ್ ಡಿಫ್ಯೂಷನ್ ಪ್ರೊಸೆಸ್. ಆಯಿತಾ? ಅದೇ ಥರ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಅಂತ ನೋಡಿದ್ವಿ, ಇನ್ ಆ್ಯಂಡ್ ಔಟ್ ಆಗೋದು. ವಾಟರ್, ನೀರು ಹೇಗಾಗುತ್ತೆ ನೋಡೋಣ. ಮೂಮೆಂಟ್ ಆಫ್ ವಾಟರ್, ನೀರಿನ ಚಲನೆ ಹೇಗಾಗುತ್ತೆ. ವಾಟರ್ ಮೂವ್ಸ್ ಫ್ರಮ್ ಎ ರೀಜನ್ ಆಫ್ ಹೈ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋ ಕಾನ್ಸಂಟ್ರೇಷನ್ ಥ್ರೂ ದ ಪ್ಲಾಸ್ಮಾ ಮೆಂಬ್ರೇನ್. ನೀರು ಹೇಗೆ ಚಲನೆ ಮಾಡುತ್ತೆ, ಮೂಮೆಂಟ್ ಮಾಡುತ್ತೆ, ನಮ್ಮ ದೇಹದಲ್ಲಿ ನೀರಿನ ಚಲನೆ ಹೇಗಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಮೀನ್ಸ್ ಸೆಲ್ ಮೆಂಬ್ರೇನ್ ಅಂತ ಏನು ಕರಿತೀವಿ, ಕೋಶ ಪೊರೆ ಅಂತ ಏನು ಕರಿತೀವಿ, ಆ ಕೋಶ ಪೊರೆಯ ಮೂಲಕ ಪ್ಲಾಸ್ಮಾ ಮೆಂಬ್ರೇನ್ ಮೂಲಕ ಏನಾಗುತ್ತೆ, ಹೈ ಕಾನ್ಸಂಟ್ರೇಷನ್ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಏನಾಗುತ್ತೆ, ನೀರು ಚಲಿಸುತ್ತೆ. ದ ಪ್ಲಾಸ್ಮಾ ಮೆಂಬ್ರೇನ್ ಆಕ್ಟ್ಸ್ ಎಸ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಈ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದು ಯಾವ ರೀತಿ ವರ್ತಿಸುತ್ತೆ ನಮ್ಮ ಜೀವಕೋಶದಲ್ಲಿ ಅಂದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ವರ್ತಿಸುತ್ತೆ. ಅರೆ ಪರಾಗಮ್ಯ ಪೊರೆಯಂತೆ ವರ್ತಿಸುತ್ತೆ. ದಿಸ್ ಮೂಮೆಂಟ್ ಆಫ್ ವಾಟರ್ ಇಸ್ ನಾನ್ ಎಸ್ ಆಸ್ಮಾಸಿಸ್. ಇಂಥ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ, ಆಸ್ಮಾಸಿಸ್, ವಿಸರಣೆ ಅಂತೇಳಿ ಕರಿತೀವಿ. ಅಂದರೆ ಡಿಫ್ಯೂಷನ್ ಅಂದರೆ ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಸಬ್ಸ್ಟೆನ್ಸಸ್ ಮೂವ್ ಆಗುತ್ತೆ. ಓನ್ಲಿ ಏನು ಹೈಯರ್ ಕಾನ್ಸಂಟ್ರೇಷನ್. ಆದರೆ ಆಸ್ಮಾಸಿಸಲ್ಲಿ ಸೇಮ್ ವಸ್ತುಗಳು ಸಹ ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗುತ್ತೆ. ಆದರೆ ಯಾವುದರ ಮೂಲಕ, ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಅರೆ ಪರಾಗಮ್ಯ ಮೂಲಕ ವಸ್ತುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸೋದನ್ನ ಏನಂತ ಕರಿತೀವಿ, ಆಸ್ಮಾಸಿಸ್. ಅರ್ಥ ಆಯ್ತಾ? However, the movement of water across the plasma membrane of the cell is affected by the amount of substances dissolved in water. ಈ ರೀತಿ ಏನಾಗುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಮೂಲಕ ಜೀವಕೋಶಗಳಿಗೆ ಬರ್ತಕ್ಕಂಥ ನೀರಿನ ಕೆಲಸ ಏನು ಮಾಡುತ್ತೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅನೇಕ ವಸ್ತುಗಳನ್ನು ತನ್ನಲ್ಲಿ ಡಿಸಾಲ್ವ್ ಮಾಡ್ಕೊಳುತ್ತೆ. ಅಂದರೆ ಕರಗಿಸಿಕೊಳ್ಳುವಂಥ ಸಾಮರ್ಥ್ಯ ನೀರು ಹೊಂದಿರುತ್ತೆ. ತನ್ನಲ್ಲಿ ಜೀವಕೋಶದಲ್ಲಿ ಇರ್ತಕ್ಕಂತಹ ಅನೇಕ ವಸ್ತುಗಳನ್ನು ಕರಗಿಸಿ ಜೀವಕೋಶದ ಎಲ್ಲ ಭಾಗಗಳಿಗೂ ಸರಬರಾಜು ಮಾಡೋದಕ್ಕೆ ಇವುಗಳು ಸಹಾಯ ಮಾಡುತ್ತೆ. ಆಯ್ತಾ? ಒಂದು ಕ್ವಶನ್ ನೋಡೋಣ. And then question number 2 ನೋಡಿ. Why is the plasma membrane called selectively permeable membrane? ಹಾಗಾದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್, ಕೋಶ ಪೊರೆಯನ್ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತೇಳಿ ಯಾಕೆ ಕರೀತಾರೆ? ದ ಸೆಲ್ ಮೆಂಬ್ರೇನ್ ಆರ್ ದ ಪ್ಲಾಸ್ಮಾ ಮೆಂಬ್ರೇನ್ ಹೇಳಿದ್ವಲ್ವಾ. ಸೆಲ್ ಮೆಂಬ್ರೇನ್ ಅಂದ್ರೂ ಒಂದೇ, ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೂ ಒಂದೇ. ಕೋಶ ಪೊರೆ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ is known as selectively permeable membrane because, ಯಾಕಂದ್ರೆ ಇಲ್ಲಿಂದ ಉತ್ತರ ನೋಡಿ, it regulates the movement of substances in and out of the cell ಅಂತ. ಅಂದ್ರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಈ ಕೋಶ ಪೊರೆ ಕೆಲಸ ಏನು ಹೇಳಿ, ವಸ್ತುಗಳನ್ನ ಜೀವಕೋಶದಿಂದ ಬೇಕಾದಂಥ ವಸ್ತುಗಳನ್ನ ಒಳಗೆ ಬಿಡೋದು, ಬೇಡವಾದ ವಸ್ತುಗಳನ್ನ ಹೊರಗೆ ಕಳಿಸೋದು. ಇದು ಈ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಸೆಲ್ ಮೆಂಬ್ರೇನ್ನ ಕಾರ್ಯ ಆಗಿರೋದ್ರಿಂದ ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ನ ನಾವು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಇಷ್ಟೇ, ಈ ಬ್ಲೂ ಕಲರ್ ಅಲ್ಲಿ ಇರೋಷ್ಟೇ ಆನ್ಸರ್ ಇದಕ್ಕೆ. ಅರ್ಥ ಆಯ್ತಾ? ಇಟ್ ರೆಗ್ಯುಲೇಟ್ಸ್ ದ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್. ಆಯ್ತಾ? ಜೀವಕೋಶಕ್ಕೆ ಅಗತ್ಯವಾದ ವಸ್ತುಗಳನ್ನ ಒಳಗೆ ಬಿಡೋದು, ಬೇಡವಾದ ವಸ್ತುಗಳನ್ನ ಹೊರಗೆ ಕಳಿಸೋದು. This means that the plasma membrane also allows the entry of only some substances and prevents the movement of some other material. ಈಗ ಹೇಳಿದಲ್ವಾ, ಅಂದರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಅನ್ನೋದೇನು, ಎಂಟ್ರಿ ಓನ್ಲಿ ಸಮ್ ಸಬ್ಸ್ಟೆನ್ಸಸ್, ಕೆಲವೊಂದು ವಸ್ತುಗಳನ್ನು, ಬೇಕಾದಂಥ ಕೆಲವೊಂದು ವಸ್ತುಗಳನ್ನು ಒಳಗೆ ಕಳಿಸುತ್ತೆ, ಬೇಡವಾದಂಥ, ಪ್ರಿವೆಂಟ್ಸ್ ಅಂದರೆ ಬೇಡವಾದ ವಸ್ತುಗಳನ್ನು ಜೀವಕೋಶದಿಂದ ಹೊರಗಾಕತ್ತೆ. ಆಯ್ತಾಯ್ತಾ? ಇದಿಷ್ಟು ಪ್ಲಾಸ್ಮಾ ಮೆಂಬ್ರೇನ್ನ ಫಂಕ್ಷನ್. ಹಾಗಾಗಿ ಇದನ್ನು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಆಯ್ತಾ? ಇಷ್ಟಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಜ್ ನಂಬರ್ 63ನಲ್ಲಿ ಇರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ.
ಈ ಸಾಲ್ವ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೋಮ್ವರ್ಕ್ ಕೊಡ್ತಕ್ಕಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸ್ನು ಈ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ನೋಟ್ಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಡಿಷನಲ್ ಕ್ವಶನ್ಸ್ ಅಂತ ಹಾಕ್ಕೊಂಡು ಅವುಗಳನ್ನ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಅದು ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ಗಳಿಗೆ ಅಥವಾ ಎಕ್ಸಾಮ್ಸ್ಗಳಿಗೆ ಟೆಕ್ಸ್ಟ್ ಬುಕ್ ಮಧ್ಯೆ ಏನಾದರೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಯ್ಯೋ ಎಕ್ಸಸೈಸಲ್ಲಿ ಇಲ್ಲ, ಕ್ವಶನ್ ಆನ್ಸರ್ ನಾನು ಕಲ್ತಿಲ್ಲ ಅಂತ ಫೀಲ್ ಮಾಡೋ ಆಗಿಲ್ಲ. ಸೊ ಹಾಗಾಗಿ 2 or 3 ಟೈಮ್ಸ್ ಚೆನ್ನಾಗಿ ಟೆಕ್ಸ್ಟ್ ಬುಕ್ ಓದಿ ಅವುಗಳನ್ನ ಆನ್ಸರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಜವಾಗ್ಲೂ 10th ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಲ್ಲಿ ಬರೀ ನಿಮಗೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾತ್ರ ಬರಲ್ಲ. ಸೈನ್ಸಲ್ಲಿ ಎಸ್ಪೆಷಲಿ ಲೈನ್ ಟು ಲೈನ್ ಓದಬೇಕು. ಮತ್ತು ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲೇ ತುಂಬ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ತೆಗೆಯೋದು, ಗಿವ್ ರೀಸನ್ಸ್ನ ತೆಗೆಯೋದು. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿಕೊಂಡು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಪಾಪ ನೋಟ್ಸ್ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡಿ ಅವ್ರ ಜೊತೆ. ಈಸಿಯಾಗಿ ಇನ್ನೂ ಅರ್ಥ ಆಗುತ್ತೆ, ಆಗ ಮೆಮೊರಿನಲ್ಲಿ ಉಳಿಯುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಪ್ಲೇಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ವೀಡಿಯೋಸ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.